ಕಳೆದ 8 ವರ್ಷಗಳ ಹಿಂದೆ ನಟಿ ರಮ್ಯಾ ಅವರಿಗೆ ಡಿವೋರ್ಸ್ ಆಗಿದೆ. ಈ ಹಿಂದೆ ಅವರು ಕನ್ನಡದ ಖ್ಯಾತ ಕಿರುತೆರೆ ನಟನನ್ನ ಪ್ರೀತಿಸಿ ಮದುವೆಯಾಗಿದ್ದರು. ಇವರಿಬ್ಬರು ಪುಟ್ಟಗೌರಿ ಮದುವೆ ಧಾರಾವಾಹಿಯಲ್ಲಿ ನಟಿಸಿದ್ದರು. ಮನಸ್ತಾಪ, ಭಿನ್ನಾಭಿಪ್ರಾಯ ಬಂದು ಈ ಜೋಡಿ ದೂರ ಆಗಿ 8 ವರ್ಷಗಳಾಗಿವೆ. ಈಗಲೂ ಕೂಡ ವೀಕ್ಷಕರು ಇವರ ಮದುವೆ ಬಗ್ಗೆ ಪ್ರಶ್ನೆ ಮಾಡ್ತಾರಂತೆ. ಇದು ರಮ್ಯಾಗೆ ಬೇಸರ ತಂದಿದೆ. ನಾನು ದೂರ ಆಗಿ 8 ವರ್ಷಗಳು ಆಗಿವೆ. ಜನರು ಈ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಬೇಸರ ಆಗತ್ತೆ. ನಾನು ಮೂವ್ ಆನ್ ಆಗಿದ್ದೇನೆ, ಅವರು ಮೂವ್ ಆನ್ ಆಗಿದ್ದಾರೆ. ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೇನೆ. ನಮ್ಮನ್ನ ನಮ್ಮ ಪಾಡಿಗೆ ಬಿಡಿ ಎಂದು ರಮ್ಯಾ ಹೇಳಿದ್ದಾರೆ. ನನಗೆ 2ನೇ ಮದುವೆಯಾಗಿ 2 ವರ್ಷಗಳಾಗಿವೆ. ವರದಾ ಎನ್ನುವ ಕೊರಿಯೋಗ್ರಾಫರ್ ಅನ್ನ ಮದುವೆಯಾಗಿದ್ದೇನೆ. ನಾವು ಚೆನ್ನಾಗಿದ್ದೇವೆ. ನನ್ನ ವೈಯಕ್ತಿಕ ವಿಷಯವನ್ನ ಹೊರಗಡೆ ಹೇಳಲು ಇಷ್ಟವಿಲ್ಲ. ಹೀಗಾಗಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ವರದಾ ಜೊತೆ ಡ್ಯಾನ್ಸ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಂದು ಕೆಲವರು ಹೇಳುತ್ತಾರೆ. ನನಗೆ ಇದೆಲ್ಲ ಈಗ ಇಷ್ಟ ಆಗುತ್ತಿಲ್ಲ. ನಾವು ಪೋಸ್ಟ್ ಹಾಕ್ತಿಲ್ಲ ಎಂದ ಮಾತ್ರಕ್ಕೆ ನಮ್ಮ ಮಧ್ಯ ಏನೂ ಆಗ್ತಿದೆ ಅಂತಲ್ಲ. ದೃಷ್ಟಿ ಬೀಳುವುದು ಎಂದು ಕೂಡ ಸುಮ್ಮನಿದ್ದೇವೆ. ನಾನು ನನ್ನ ಕುಟುಂಬದ ಜೊತೆ ಚೆನ್ನಾಗಿದ್ದೇನೆ ಎಂದು ರಮ್ಯಾ ಹೇಳಿದ್ದಾರೆ. ಅಂದಹಾಗೆ ವರದಾ ಮಾಸ್ಟರ್ ಸದ್ಯ ಬೇರೆ ಭಾಷೆಯಲ್ಲಿ ಕೂಡ ಆಕ್ಟಿವ್ ಆಗಿದ್ದು ಒಂದಲ್ಲ ಒಂದು ರಿಯಾಲಿಟಿ ಶೋನಲ್ಲಿ ಬ್ಯುಸಿ ಆಗುತ್ತಲೇ ಇರುತ್ತಾರೆ. ಕೋಳಿ ರಮ್ಯಾ ಅವರು ಕನ್ನಡದ ಜೊತೆ ಬೇರೆ ಭಾಷೆಯ ಕಿರುತೆರೆಯಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ಇವರು ಕನ್ನಡದ ಹಲವಾರು ರಿಯಾಲಿಟಿ ಶೋಗಳಲ್ಲಿಯೂ ಕೂಡ ಭಾಗಿಯಾಗಿದ್ದಾರೆ. ಪ್ಯಾಟೆ ಹುಡುಗೀರ್ ಹಳ್ಳಿ ಲೈಫು ಸೀಸನ್ 1 ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ ಇವರು ಇಲ್ಲಿಂದಲೇ ಕೋಳಿ ರಮ್ಯಾ ಎಂದು ಹೆಸರು ಪಡೆದರು. ಸದ್ಯ ನಾನಿನ್ನ ಬಿಡಲಾರೆ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಇವರು ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ಹೊಂದಿದ್ದಾರೆ. ಅವರು ಆಗಾಗ ಪ್ರೇಕ್ಷಕರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.